ಸರ್, ಈಗಾಗಲೇ ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರದ ಒಂದು ಮಂತ್ರಿಮಂಡಲ ರಚನೆ ಆಗಿದೆ. ಈ ಮಂತ್ರಿಮಂಡಲದಲ್ಲಿ ನಮ್ಮ ವಿಜಯನಗರ ಮತ್ತು ಗೋವಿಂದನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪನವರು 5 ಬಾರಿ ಶಾಸಕರಾಗಿದ್ದಾರೆ. ಪ್ರಿಯಾ ಕೃಷ್ಣರವರು 3 ಬಾರಿ ಶಾಸಕರಾಗಿದ್ದಾರೆ. ಇವತ್ತು ಈ ಮಂತ್ರಿಮಂಡಲ ಸ್ಥಾನದಲ್ಲಿ ಅವರಿಗೆ ಅವಕಾಶ ಸಿಗಬೇಕಾಗಿತ್ತು. ಆದರೆ ಈ ಅವಕಾಶ ತಪ್ಪಿರೋದ್ರಿಂದ ನಮ್ಮೆಲ್ಲ ವಿಜಯನಗರ ಮತ್ತು ಗೋವಿಂದನಗರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗಿಂದ ಹಿಡಿದು ಎಲ್ಲ ಮತದಾರರಿಗೂ ಕೂಡ ಇವತ್ತು ಸಾರ್ವಜನಿಕವಾಗಿ ಭಾಳ ನೋವುಂಟಾಗಿದೆ ಮತ್ತು ಎಲ್ಲರೂ ಕೂಡ ಆಕ್ರೋಶ ಭರಿತರಾಗಿದ್ದಾರೆ. ಇವತ್ತು ಯಾವ ಕಾರಣಕ್ಕೆ ಇವತ್ತು ಅವರಿಗೆ ಮಂತ್ರಿ ಸ್ಥಾನ ತಪ್ಪಿದೆ ಅನ್ನೋದನ್ನು ಎಲ್ಲರೂ ಕೂಡ ಇವತ್ತು ಒಕ್ಕಲಿನಿಂದ ಮಾತಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಕೃಷ್ಣಪ್ಪನವರು ಮತ್ತು ಪ್ರಿಯಾ ಕೃಷ್ಣವರು ಅಂತ ಶಾಸಕರು ಬಹುಶಃ ಇಡೀ ಕರ್ನಾಟಕದಲ್ಲೆಲ್ಲೂ ಸಿಗಲಾರರು. ಅವರಷ್ಟು ಪ್ರಾಮಾಣಿಕತೆ ಇರತಕ್ಕಂಥವ್ರು, ಅವರಷ್ಟು ನಿಷ್ಠೆ ಇರತಕ್ಕಂಥವ್ರು. ಹಾಗಾಗಿ ಅವರ ಥರ ಏನು ಬಡವರಿಗೆ ಸೇವೆ ಮಾಡ್ತಕ್ಕಂಥವ್ರು ಬಹುಶಃ ಇನ್ನೊಬ್ಬರಿಲ್ಲ. ಯಾಕಂತಂದರೆ ಇಡೀ 224 ಶಾಸಕರ ಪೈಕಿ ಅವರು ಭ್ರಷ್ಟಾಚಾರ ರಹಿತ ಶಾಸಕರು ಅಂತ ಯಾರಾದರೂ ಇದ್ದರೆ ಅದು ಕೃಷ್ಣಪ್ಪನವರು ಮತ್ತು ಪ್ರಿಯಾ ಕೃಷ್ಣರವರು. ಯಾಕಂತಂದರೆ ನಾವು ಹೇಳೋವಂಥ ಮಾತಲ್ಲ ಇದು. ಈಗಾಗಲೇ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದಂಥ ದಿವಂಗತ ಕೆಂಪಯ್ಯನವರು ಹೇಳಿರ್ತಕ್ಕಂಥ ಮಾತು. ಯಾಕಂದರೆ ಅವರು ಕೂಡ ಎಲ್ಲ ಗುತ್ತಿಗೆದಾರರನ್ನು ಕೂಡ ಇಡೀ ಕರ್ನಾಟಕದಲ್ಲಿ ಕೆಲಸಗಳನ್ನು ಮಾಡಬೇಕಾದ್ರೆ ಎಲ್ಲರೂ ಕೂಡ ಹಣ ತಗೊಳ್ತಾರೆ ಮತ್ತು ಲಂಚ ತನಿಖೆ ಕೈ ಒಡ್ಡುತ್ತಾರೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾಯಿದ್ರು. ಆದರೆ ಕೃಷ್ಣಪ್ಪ ಪ್ರಿಯಾ ಕೃಷ್ಣರವ್ರು ಮಾತ್ರ ಯಾವುದೇ ಕಾರಣಕ್ಕೂ ಅವರು 1 ರೂಪಾಯಿ ಕೂಡ ಲಂಚ ತೆಗೆದುಕೊಳ್ತಾ ಇರ್ತಕ್ಕಂಥ ಶಾಸಕರು ಯಾರಾದರೂ ಇದ್ದರೆ ಅದು ಕೃಷ್ಣಪ್ಪನವರು ಪ್ರಿಯಾ ಕೃಷ್ಣರು ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಇವತ್ತು ಮಂತ್ರಿಮಂಡಲದಲ್ಲಿ ಮಾನದಂಡಗಳಾದರೂ ಏನು? ಯಾಕಂದರೆ ಒಂದು ಮಾನದಂಡ ಅಂತ ಇಟ್ಕೋಬೇಕು. ಮಂತ್ರಿಮಂಡಲ ರಚನೆ ಮಾಡೋಂಥ ಸಂದರ್ಭದಲ್ಲಿ ಒಬ್ಬ ಸಚಿವನಾಗಿ ಮಾಡಬೇಕಾದ್ರೆ ಅವರಿಗೆ ಇಂತಿಷ್ಟು ಮಾನದಂಡ ಅಂತ ಇರಬೇಕು. ಆ ಮಾನದಂಡಗಳಲ್ಲಿ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಜನರ ಸೇವೆ ಮಾಡ್ತಕ್ಕಂಥದ್ದು ಮತ್ತು ಪ್ರತಿ ಬಡ ಜನರಿಗೂ ಕೂಡ ಸೇವೆ ಮಾಡ್ತಕ್ಕಂಥದ್ದು, ಸರ್ವ ಕ್ಷೇತ್ರ ಸರ್ವ ವ್ಯಾಪ್ತಿಯಲ್ಲಿ ಅವರು ಕೆಲಸ ಮಾಡಿರ್ತಕ್ಕಂಥ ಒಂದು ಯಾವುದೇ ಥರದಲ್ಲೂ ಕೂಡ ಲಂಚಕ್ಕೆ ಬಲಿಯಾಗ್ದಲೇ ತನ್ನ ಸ್ವಂತ ಹಣದಿಂದ ಜನರಿಗೆ ಸೇವೆ ಮಾಡ್ತಕ್ಕಂಥದ್ದು ಇವತ್ತು ಬಿಳಿ ಕಾಗದದ ಮೇಲೆ ಅವರ ಒಂದು ಛಾಯೆ ಅದನ್ನು ಎತ್ತಿ ತೋರಿಸ್ತದೆ. ಹಾಗಾಗಿ ಇಂಥ ಶಾಸಕರಿಗೆ ಇವತ್ತು ಮಂತ್ರಿಮಂಡಲ ಸ್ಥಾನದಲ್ಲಿ ಸಿಗದೇ ಇರತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ನಮಗೆ ನೋವುಂಟಾಗಿದೆ. ಎಲ್ಲರೂ ಕೂಡ ಆಕ್ರೋಶರಾಗಿದ್ದೀವಿ. ಹಾಗಾಗಿ ಇವತ್ತು ಏನು ಈ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಏನು ಭಾಳ ಇತಿಹಾಸ ಇರತಕ್ಕಂಥದ್ದು, ಈಗಾಗಲೇ ದೊಡ್ಡ ನಮ್ಮ ಈ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ 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 ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿರವರ ಒಂದು ದರ್ಶನವನ್ನು ಕೂಡ ಪಡೆದು ಅವರಲ್ಲೂ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ, ಭಿನ್ನ ಮಾಡ್ಕೊಂಡ್ವಿ. ಇವತ್ತು ಅಂಥ ಒಬ್ಬ ಶಾಸಕರಿಗೆ ನೀವು ಮಂತ್ರಿ ಸ್ಥಾನದಲ್ಲಿ ಅವ್ರಿಗೆ ಕೊಡುವಂಥದ್ದಕ್ಕೆ ತಾವು ಕೂಡ ಒತ್ತಾಯವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದಾಗ ನಾವು ಕೂಡ ಪ್ರತಿನಿತ್ಯವೂ ಕೂಡ ಯಾರ್ಯಾರು ಸಂಬಂಧಪಟ್ಟಂಥ ವರಿಷ್ಠರಿದ್ದಾರೆ ಆ ವರಿಷ್ಠರಿಗೆಲ್ಲ ನಾವು ಸಹ ಮಾತನಾಡ್ತಾ ಇದ್ದೀವಿ. ಅಂಥವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಲೇಬೇಕು, ಅಂಥವ್ರು ಕೊಡ್ತೀರ ಇನ್ಯಾರಿಗೆ ನೀವು ಮಂತ್ರಿ ಸ್ಥಾನ ಕೊಡ್ತಾರೆ ಅನ್ನೋದನ್ನು ಅವರು ಕೂಡ ಆ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತಿಲ್ಲಿ ಸೋಮನಾಥ ಸ್ವಾಮೀಜಿರವರ ಒಂದು ನೇತೃತ್ವದಲ್ಲಿ ಇವತ್ತಿಲ್ಲಿ ನಮ್ಮ ಆದಿಚುಂಚನಗಿರಿ ದೇವಸ್ಥಾನದ ಗಂಗಾಧರೇಶ್ವರ ಸ್ವಾಮಿಗೆ ಇವತ್ತು ಅಭಿಷೇಕವನ್ನು ಮತ್ತು ಅರ್ಚನೆಯನ್ನು ನಮ್ಮ ಕೃಷ್ಣಪ್ಪನವ್ರಿಗೆ ಮತ್ತು ಪ್ರಿಯಾ ಕೃಷ್ಣರವ್ರಿಗೆ ಯಾರು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ನಾವು ಆ ದೇವರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸಿದ್ದೀವಿ. ಈ ಪೂಜೆಯನ್ನು ಕೂಡ ನೆರವೇರಿಸಿದ್ದೀವಿ. ಇಲ್ಲಿ SSK ಸಮಾಜದ ಎಲ್ಲ ಮುಖಂಡರಿದ್ದಾರೆ. ನಮ್ಮ ಸೋಮಶೇಖರ್ ಅವರು, ಅನಂತರು, ವಿಜಯನಗರದ ಎಲ್ಲ ಬಾಂಧವರು ಬಂದಿದ್ದಾರೆ. ವಿಶೇಷವಾಗಿ ಅನಂತರು ಇದ್ದಾರೆ, ಸೋಮಶೇಖರ್ ಅವರು ಇದ್ದಾರೆ, ರಾಮು ಸಹ ಇದ್ದಾರೆ, ಎಲ್ಲ ನಾಗೇಶ್ವರ ಇದ್ದಾರೆ, ಶಿವರಾಮ್ನವರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ, ಮತ್ತು ಮುಖಂಡರಾಗಿರ್ತಕ್ಕಂಥ ಮೋಹನ್ ಅವರು, ಸೋಮಶೇಖರ್ ಅವರು ಮತ್ತು ಅನೇಕ ಇಲ್ಲೆಲ್ಲ ಮುಖಂಡಗಳು, ನಾರಾಯಣ ಮತ್ತು ಎಲ್ಲರೂ ಪಳನಿಯವರು ಎಲ್ಲರೂ ಚಂದ್ರೂರವರು, ಲಕ್ಷ್ಮಣರವರು, ರಾಜ್ಕುಮಾರ್ ಸಂಘದ ಅಧ್ಯಕ್ಷರು, ಈ ರೀತಿಯಾಗಿ ಚಂದ್ರೂರವರು, ನಮ್ಮ ರುಕ್ಮಂಗದವರು ಎಲ್ಲರೂ ಕೂಡ, ಶಿವಪ್ಪರವರು ಎಲ್ಲರೂ ಕೂಡ ಭಾಳಷ್ಟು ಜನ ಮುಖಂಡಗಳು ಮತ್ತು ಮುಖ್ಯವಾಗಿ ಇವತ್ತು SSK ಸಮಾಜದ ಮುಖಂಡಗಳು ಏನಿದ್ದಾರೆ ಅವರು ವಿಜಯನಗರ ಕ್ಷೇತ್ರದ ಎಲ್ಲ ಬಾಂಧವರು ಕೂಡ ಇವತ್ತು ಈ ಒಂದು ಸನ್ನಿಧಾನದಲ್ಲಿ ಇವತ್ತು ಒಂದು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಇವತ್ತು ಅವರು ಮಂತ್ರಿಮಂಡಲದಲ್ಲಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಯಾಕಂದರೆ ಮಂತ್ರಿಮಂಡಲ ಇವತ್ತು ಆಗಿರ್ತಕ್ಕಂಥದ್ದು ಮಾನದಂಡಗಳಾದರೂ ಏನು? ಅವರು ಎಲ್ಲೂ ಕೂಡ ಒಂದು ಭ್ರಷ್ಟಾಚಾರ ಮಾಡಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿಲ್ಲ, ಯಾವುದೇ ರೀತಿ ಬೇರೆ ಜೈಲಿಗೆ ಹೋಗಿರ್ತಕ್ಕಂಥದ್ದು ಇದೇನಿಲ್ಲ, ಯಾವುದೇ ರೀತಿ ಕೆಟ್ಟ ಕೆಲಸಗಳನ್ನು ಮಾಡ್ದೇ
ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ದರೇ ಸಾರ್ವಜನಿಕ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಕೂಡ ಇಲ್ಲದಲೇ ಸ್ವಚ್ಛಾರಿತ್ರ್ಯ ಒಂದು ಪ್ರಾಮಾಣಿಕತೆ ಇರ್ತಕ್ಕಂಥ ಯಾರಾದರೂ ಶಾಸಕರಲ್ಲಿದ್ದರೆ ಅದು ಕೃಷ್ಣಪ್ಪನವರು, ಪ್ರಿಯಕೃಷ್ಣವರು. ನೀವು ಹಿರಿತನ ಆಧರಿಸಿ ನೀವೇನಾದರೂ ಮಂತ್ರಿ ಮಾಡೋದಾದರೆ ಕೃಷ್ಣಪ್ಪನವ್ರು ಮಾಡಬೇಕಾಗಿತ್ತು. ನೀವೇನು ರಾಹುಲ್ ಗಾಂಧಿಯವರು ಹೇಳಿದಾಗೆ ಯುವಕರಿಗೆ ಪ್ರಾತಿನಿಧ್ಯತೆ ಕೊಡಬೇಕು ಅನ್ನೋದಾದರೆ ಅದು ಪ್ರಿಯಕೃಷ್ಣವರು ಕೊಡಬೇಕಾಗಿತ್ತು. ಕೃಷ್ಣಪ್ಪನವರು 5 ಬಾರಿ ಗೆದ್ದಿದ್ದಾರೆ, ಪ್ರಿಯಕೃಷ್ಣವರು 3 ಬಾರಿ ಗೆದ್ದಿದ್ದಾರೆ. ಇವತ್ತು GB ಅಂತಕ್ಕಂಥದ್ದು ಏನು ಪಶ್ಚಿಮ ವಲಯ ಆಗಿದೆ, ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಇವರ ಅವಶ್ಯಕತೆ ಇದೆ. ಇವರು ಕಾಂಗ್ರೆಸ್ಗೆ ದೊಡ್ಡ ಆಸ್ತಿ, ಕಾಂಗ್ರೆಸ್ಸಿಂದ ಇವರಿಗೇನು ಲಾಭ ಇಲ್ಲ, ಇವರಿಂದ ಕಾಂಗ್ರೆಸ್ಗೆ ಲಾಭ ಇದೆ. ಇವತ್ತು 2 ಕಾಂಗ್ರೆಸ್ ಶಾಸಕರು ಇರೋದು ಇಡೀ GB ವೆಸ್ಟಲ್ಲಿ, ಪಶ್ಚಿಮ ವಲಯದಲ್ಲಿ. ಇನ್ನೆಲ್ಲ ಬೇರೆ ಬೇರೆ ಪಾರ್ಟಿಯಲ್ಲಿ ಇರತಕ್ಕಂಥವ್ರು ಈ 2 ಶಾಸಕರು ಇರೋದು. ಈ GB ಏನಾದರೂ ಪ್ರತಿನಿಧಿಸೋದಕ್ಕಾದರೂ ಒಂದು ಮಂತ್ರಿ ಸ್ಥಾನ ಕೊಡಬೇಕಲ್ವಾ, ಆದರೂ ಕೂಡ ಕೊಟ್ಟಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಒಕ್ಕಲಿನಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಇದು ನಿಮಗೆ ಎಚ್ಚರಿಕೆ ಅಂತಲೂ ತಿಳ್ಕೊಳ್ಳಿ. ಮುಂದಿನ ನಾವು ಸಾವಧಾನದಿಂದ ಇದ್ದೀವಿ. ಯಾರನ್ನು ಕೂಡ ಕೃಷ್ಣಪ್ಪನವರಾಗಲಿ ಪ್ರಿಯಕೃಷ್ಣವರಾಗಲಿ ಹೋರಾಟಗಳನ್ನು ಮಾಡಿ ನನ್ನ ಬಗ್ಗೆ ಇದು ಮಾಡಿ ಅಂತ ಯಾವತ್ತೂ ಕೂಡ ಅವ್ರು ಹೇಳಿದವರಲ್ಲ, ಬೇಡಿ ಅಂತಲೇ ಹೇಳೋದು. ಆದರೆ ನಾವು ಕಾರ್ಯಕರ್ತರು, ಮುಖಂಡಗಳು ನಾವು ನೊಂದು ಇವತ್ತು ಇಂಥ ಒಂದು ಏನು ಮೌನವಾಗಿ ಇವತ್ತು ಪೂಜೆಯನ್ನು ಸಲ್ಲಿಸಿ ಒಂದು ಪ್ರತಿಭಟನೆ ರೂಪದಲ್ಲಿ ಇವತ್ತು ನಾವು ಒತ್ತಾಯವನ್ನು, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮಂತ್ರಿ ಸ್ಥಾನ ನೀವು ಕೊಡದಲೇ ಇದ್ದರೆ ಭಾಳ ದೊಡ್ಡ ನಷ್ಟ ಕಾಂಗ್ರೆಸ್ ಪಕ್ಷಕ್ಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಹೆಸರು ಶಿವಮುನಿ ದೇಶಿಕೇಂದ್ರ ಸ್ವಾಮೀಜಿ. ಎಂ ಕೃಷ್ಣಪ್ಪನವರು ಪ್ರಾಮಾಣಿಕವಾಗಿ ಕಳೆದ 40-50 ವರ್ಷದಿಂದ ಕಾಂಗ್ರೆಸ್ನಲ್ಲಿ ದುಡಿತಾ ಇದ್ದಾರೆ. ಅವರ ಪುತ್ರರಾದ ಪ್ರಿಯಕೃಷ್ಣರು ಸಹ ಸಾಕಷ್ಟು ಸೇವೆ ಮಾಡಿದ್ದಾರೆ. ಅವರು ದ್ವೈತ ಶಕ್ತಿಗಳು, ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ದ್ವೈತ ಶಕ್ತಿಗಳು. ಅಂಥ ಮಹಾನ್ ನಾಯಕರಿಗೆ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಭಾಳ ನಿಷ್ಠೆಯಾಗಿ ದೀನದಲಿತರ ಬಡವರ ಬಂದು ಯಾವುದೇ ಕಳಂಕರಹಿತವಾಗಿ ಸೇವೆ ಮಾಡ್ತಕ್ಕಂಥ ಈ ಇಬ್ಬರಿಗೆ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಕಾರಣಾಂತರದ ಸಚಿವ ಸ್ಥಾನ ಸಿಕ್ಕಿಲ್ಲ. ಈಗ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳಾಗಿರ್ಬೋದು, ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ಪಕ್ಷದಲ್ಲಾಗಿರ್ಬೋದು, ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರು, ಕೇಂದ್ರದಲ್ಲಿರ್ತಕ್ಕಂಥ ವರಿಷ್ಠರು ಮನಗಂಡು ಅತಿ ಶೀಘ್ರವಾಗಿ ಇವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಒಂದು ಸಚಿವ ಸ್ಥಾನ ಕೊಟ್ಟರೆ ಖಂಡಿತವಾಗೂ ಈ ಒಂದು ಪಕ್ಷಕ್ಕೆ ಮುಂದೆ ಭವಿಷ್ಯ ಇದೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಭಾಳ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ ಈ ಪಕ್ಷ. ಅದಕ್ಕೋಸ್ಕರ ನಾವು ಕೂಡ ಆದಿಜಾಂಬವಮಠದಿಂದ ಇವರಿಬ್ಬರಿಗೆ ಯಾರಿಗಾದರೂ ಒಬ್ಬರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ತುಂಬುರುದಿಯಿಂದ ನಾವು ಆದಿಜಾಂಬವಮಠದಿಂದ ನಾವು ಶುಭ ಕೋರಿ ನಾವು ಕೂಡ ಒತ್ತಾಯ ಮಾಡ್ತಿದ್ವಿ. ನಾವು ಕರ್ನಾಟಕ ಸರ್ಕಾರಕ್ಕೆ ಶುಭವಾಗಲಿ, ನಿಮಗೆಲ್ಲರಿಗೂ ಶುಭವಾಗಲಿ. ಭಾಳ ಸಂತೋಷ. ನಮ್ಮ ಮಾಸದಲ್ಲಿ ನಮ್ಮ ವಿಜಯ ಕ್ಷೇತ್ರದ ಶಾಸಕರಾದ ಕೃಷ್ಣಪ್ಪ ಅವರು ಹಾಗೂ ಗೋವಿಂದನಗರ ಶಾಸಕರಾದ ಪ್ರಿಯಕೃಷ್ಣ ಅವರಿಗೆ ಇವತ್ತು ಬೆಳಿಗ್ಗೆ ಅಭಿಷೇಕ ಅವರಿಗೆ ಒಂದು ಈ ಸ್ಥಾನ ಸಿಗಲಿ, ಒಂದು ಮಿನಿಸ್ಟ್ರಿ ಸ್ಥಾನ ಸಿಗಲಿ ಅಂತ ಬಿಟ್ಟು ನಾವು ಪೂಜೆ ಮಾಡ್ತಿದ್ವಿ. ಆ ಪರಮಾತ್ಮನ ನಾವು ಕೇಳ್ಕೊಳ್ಳೋದಿಷ್ಟೇ. ನಾವು ನಮ್ಮ ಶಾಸಕರು ಕೃಷ್ಣಪ್ಪ ಅವರು ಮತ್ತು ಪ್ರಿಯಕೃಷ್ಣ ಅವರು ಮತ್ತು ದಿನೇಶ್ ಗುಂಡ್ರು ಅವರೆಲ್ಲ ನಮಗೆ ಒಂದು ಆತ್ಮೀಯ ಸ್ನೇಹಿತರು. ನಮಗೆಲ್ಲ ಅವರು ಎಲ್ಲ ಸಮಾಜಕ್ಕೆ ಸಮಾಜಕ್ಕೆ ಭಾಳ ಒಂದು ಚಿರುಣಿಗೆ ಆಗಿದ್ದಾರೆ. ಅದಕ್ಕೆ ನಾವು ಹೇಳ್ತಾರಂದರೆ ಅವ್ರಿಗೊಂದು ಯಾವುದೇ ನಮ್ಮ ಸರ್ಕಾರ, ನಮ್ಮ DK ಶಿವಕುಮಾರ್ ಆಗಲಿ, ಹರಿಪ್ರಸಾದ್ ಆಗಲಿ, ಎಲ್ಲ ನಾವು ಸಾಹೇಬರುಗಳು ನಮ್ಮ ಕೃಷ್ಣಪ್ಪ ಮತ್ತು ಪ್ರಿಯಕೃಷ್ಣ ಯಾರಿಗೊಬ್ಬರು ಒಂದು ಸ್ಥಾನ ಕೊಡಬೇಕಂತ ನಾವು ಇವತ್ತು ಪ್ರಾರ್ಥನೆ ಮಾಡ್ತೀವಿ. SSK ಸಮಾಜ ಬಾಂಧವರು ಮತ್ತು ಕೃಷ್ಣಪ್ಪ ಅವರ ಹಿತೈಷಿಗಳು ಎಲ್ಲರೂ ಸೇರಿದ್ದೀವಿ. ಇವತ್ತು ಈ ಸ್ವಾಮಿ ಅನುಗ್ರಹ ಪಡೆದು, ಗುರುಗಳ ಆಶೀರ್ವಾದ ಪಡೆದು ನಾವು ಎಲ್ಲರೂ ಕೇಳ್ಕೊಳ್ತಾ ಇರೋದು ಒಂದೇ ಒಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಸಜ್ಜನರಾದಂಥ ಕೃಷ್ಣಪ್ಪ, ಈ ಕಡೆ ಪ್ರಿಯಕೃಷ್ಣ, ಇವರು ತುಂಬಾ ಬೇಕಾಗಿರುವಂಥ ವ್ಯಕ್ತಿಗಳು. ಇವ್ರು ಯಾರಿಗೂ ಬೇಡದವರಲ್ಲ, ಬೇಡಿದವರಿಗೆ ಕೊಡುವವರು. ಒಂದು ದಾಸೋಹ ಅಂದರೆ ಒಂದು ನಮ್ಮ ಶಿವಕುಮಾರ ಸ್ವಾಮೀಜಿ ಅವ್ರದ್ದು ತುಮಕೂರಲ್ಲಿ ಒಂದಿದೆ. 2ನೇ ದಾಸೋಹ ನಾವು ನೋಡ್ತೀವಪ್ಪ ಅಂದರೆ ಅದು ನಮ್ಮ ಕೃಷ್ಣಪ್ಪ ಅವರು. ನಮಗೆ ಬೇಕಾಗಿರೋದೇನು, ಕೃಷ್ಣಪ್ಪ ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಡಿ. ಹಿಂದೆ ಅವ್ರಿಗೆ ಮಿನಿಸ್ಟ್ರಿ ಮಾಡಿದ್ರಿ, ಅವರು ಹೌಸಿಂಗ್ ಮಿನಿಸ್ಟರ್ ಆಗಿದ್ದರು. ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಸಾಧನೆ ಮಾಡಿ ತೋರಿಸಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ. ನಂಬರ್ 2 ಪ್ರಿಯಕೃಷ್ಣ ಅವರು 3 ಬಾರಿ ಗೆದ್ದಿದ್ದಾರೆ, 5 ಬಾರಿ ನಮ್ಮ ಕೃಷ್ಣಪ್ಪ ಅವ್ರು ಗೆದ್ದಿದ್ದಾರೆ. ಕೃಷ್ಣಪ್ಪ ಅವ್ರಿಗೆ ಈ ಸಚಿವ ಸ್ಥಾನ ತಪ್ಪಾಗಿದೆ. ಯಾಕಪ್ಪ ಅಂದರೆ ಸಿದ್ದರಾಮಯ್ಯ CM ಆದಾಗ್ಲೂ ಕೂಡ ಇವತ್ತು ನಾಳೆ ಹೇಳ್ಕೊಂಡು ಕೊಳ್ಳಿಲ್ಲ. ಈಗ DK ಶಿವಕುಮಾರ್ ಅವರು CM ಆಗೋದಕ್ಕೆ ಅವರು ಇಲ್ಲಿ ತನಕ ಫೈಟ್ ಮಾಡ್ಕೊಂಬಂದು CM ಆದರು. ಬಟ್ ಆದರೆ ನಮ್ಮ ಕೃಷ್ಣಪ್ಪ ಮತ್ತು ಪ್ರಿಯಕೃಷ್ಣ ಅವರ ಹೆಸರು ಎಲ್ಲೂ ತೊಗೊಂಡಿಲ್ಲ. ಇದು ನಮಗೆಲ್ಲರಿಗೂ ಬೇಸರ ತಂದಿದೆ. ಹಾಗಾಗಿ ನಮ್ಮ ಸಮಾಜದ ವತಿಯಿಂದ ಒಂದೇ ಅಲ್ಲ, ಮನ್ಸು ಮಾಡಿದ್ರೆ ಎಲ್ಲ ಸಮಾಜ ಬಾಂಧವರು ಸೇರಿ ಕೃಷ್ಣಪ್ಪ ಅವರು ಮತ್ತು ಪ್ರಿಯಕೃಷ್ಣ ಅವ್ರಿಗೇ ಸಹಕಾರ ಕೊಡೋದು ವಿನ ಬೇರೆ ಯಾರಿಗೂ ಸಹಕಾರ ಕೊಡ್ತಾ ಇಲ್ಲ. ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಕೃಷ್ಣಪ್ಪ ಪ್ರಿಯಕೃಷ್ಣ ಅವ್ರಿಗೆ ಸಚಿವ ಸ್ಥಾನ ಕೊಡಿ, ನಮ್ಮ ಪ್ರಿಯಕೃಷ್ಣ ಅವ್ರಿಗೆ ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಪಕ್ಷದಲ್ಲಿ ಒಂದು ಅಧಿಕಾರನ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀವಿ. ನಮ್ಮ ಕೃಷ್ಣಪ್ಪ ಅವರು ತುಂಬ ಸಜ್ಜನರು, ಅವ್ರಿಗೆ ನಾವು ಬೇಕಲ್ಲ,
ಅವರೇ ನಮಗೆ ಬೇಕು ಅಂಥ ವ್ಯಕ್ತಿಗಳು. ಅಂಥ ನಮಗೆ MLAಗಳು ಸಿಗೋದಿಲ್ಲ. ಇಡೀ ಬೆಂಗಳೂರಿನಲ್ಲಿ ಹುಡುಕಿದ್ರು 4 ಜನ ಸಿಗ್ತಾರೆ. ಇಡೀ ಬೆಂಗಳೂರಿಗೆ ಹುಡುಕಿದ್ರು 4 ಜನ ಸಿಗ್ತಾರೆ. ಇವರಿಂದ ಪಕ್ಷಕ್ಕೆ ಅನುಕೂಲ ಆಗೋದು ವಿನ ಪಕ್ಷಕ್ಕೆ ಇವರೇನು ಬೇಡದವರಲ್ಲ. ಕೃಷ್ಣಪ್ಪ ಅವ್ರು ಒಂದು ಮಾತು ಹೇಳಿದ್ರು ಹೋದ್ವಾರ, ಏನಪ್ಪ ಧರ್ಮಕ್ಕೆ ಕೊಡ್ತಾ ಇದ್ದಾರನಪ್ಪ, ಧರ್ಮಕ್ಕೆ ಮಾಡ್ತಾ ಇದ್ದಾರನಪ್ಪ ಅಂತ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ, ಅವ್ರೇನೇ ಎಷ್ಟು ಸೂಕ್ಷ್ಮದಲ್ಲಿ ಅಂತ ಮಾತುಗಳು ಹೇಳ್ತಾರೆ ಅವರು ಅಂತ ಅಂದ್ಬಿಟ್ಟು ಅವ್ರ ಕೋಪ ತೋರಿಸಲ್ಲ. ಯಾಕೆ ಹೇಳಿ, ಕೃಷ್ಣ ಅವರು ಬಟ್ ಚಕ್ರ ಬಿಡ್ತಾರೆ, ಇಡ್ತದೆ. ದಿನ ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದೀವಿ. ಅವ್ರಿಗೆ ಕಾರಣದಿಂದ ನಮ್ಮ ಸರ್ಕಾರದಿಂದ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವ್ರು ಮಾಡಿಕೊಳ್ಳೇಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಇವರು 5 ಬಾರಿ ಗೆದ್ದಿರೋದು ಕೃಷ್ಣಪ್ಪನವರು ಮತ್ತು 3 ಬಾರಿ ಪ್ರಿಯಾ ಕೃಷ್ಣಪ್ಪ ಅವರು ಗೆದ್ದಿರೋದು ಇದು ಸಾಮಾನ್ಯ ಕತೆ ಅಲ್ಲ, ಇದು ಇತಿಹಾಸದ ಕತೆ. ಇದನ್ನು ಇನ್ನೂ ಸ್ವಲ್ಪ ಮುಂದುವರೆದ್ರೆ ಇನ್ನೂ ನಮ್ಮ ಸರ್ಕಾರ ಚೆನ್ನಾಗಾಗುತ್ತೆ. ವಿಜಯನಗರ ಕ್ಷೇತ್ರ ಮತ್ತು ಎಲ್ಲ ವಿಧಾನಸಭೆಯಲ್ಲಿ ಎಲ್ಲ ಥರನೂ ಅನುಕೂಲತೆ ಇವುಗಳಲ್ಲಿ ಇದೆ. ಇದನ್ನು ದಯವಿಟ್ಟು ನಮ್ಮ ಇವರು ಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು. ಎಲ್ಲ ಅಭಿವೃದ್ಧಿ ಕೆಲಸಗಳು ತುಂಬ ಮಾಡಿದ್ದಾರೆ, ಇನ್ನೂ ಮಾಡ್ತಾರೆ ಅವರು. ಇನ್ನೂ ಅವ್ರಿಗೆ ಹೃದಯ ಇದೆ. ಇನ್ನೂ ನಮ್ಮ ಪ್ರಿಯಾ ಕೃಷ್ಣಗೂ ಯೌವನ ಇದೆ. ಅದರಿಂದ ಇದು ಖಂಡಿತ ಅವರು ನಮಗೆ ಅನುಕೂಲ ಮಾಡ್ತಾರೆ. ದಯವಿಟ್ಟು ದೇವರವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆಮೇಲೆ ಸರ್ಕಾರಕ್ಕೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದನ್ನು ದಯವಿಟ್ಟು ಮಾಡಿಕೊಡಿ. ಸ್ಥಾನದಲ್ಲಿ ನಮಗೆ ತುಂಬ ಅವಹೇಳನ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಸಮುದಾಯ ಕೊಟ್ಟಿದ್ರು ಕೂಡ ನಮ್ಮ ಕೃಷ್ಣಪ್ಪನಿಗೆ ಕೊಟ್ಟಿಲ್ಲ. ಯಾಕಂದರೆ ಕೃಷ್ಣಪ್ಪರು ಯಾವುದೇ ಅಂತ ಲಂಚ ಅದಾಗಲಿ ಬೇರೆ ಯಾವುದೋ ಒಂದು ತಿರುಕಳ ಜನರಿಗೆ ಕೊಡದೆ ಅವರು ನ್ಯಾಯಯುತವಾಗಿ ಏನು ಕೆಲಸ ಮಾಡಬೇಕು ಅದನ್ನು ಅವರೇ ಮನಗೊಂಡು ಆ ಕೆಲಸವನ್ನು ಪೂರ್ತಿ ಮಾಡುವಂಥ ಸಚಿವರು ಆಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪ್ರಿಯಾ ಕೃಷ್ಣ ಅವರು ಅಷ್ಟೇ ಯುವ ಮಿತ್ರರು, ಅವ್ರಿಗೂ ಸಚಿವ ಸ್ಥಾನ ಕೊಳ್ಳಿ ಅಂತ ಈ ಸಂದರ್ಭದಿಂದ ನಿಮ್ಮೆಲ್ಲರಿಗೂ ನಾನು ಮಂತ್ರಿ ಸ್ಥಾನ ಕೊಡಲೇಬೇಕು, ಮಂತ್ರಿ ಸ್ಥಾನ ಕೊಡಲೇಬೇಕು, ಮಂತ್ರಿ ಸ್ಥಾನ ಕೊಡಲೇಬೇಕು. ತುಂಬ ಹುಮ್ಮಸ್ಸಿಂದ ಒಪ್ಕೊಂಡ್ರು ಈ ಕಾರ್ಯಕ್ರಮಕ್ಕೆ. ನಾವು ಹೇಳಿದ್ರೆ ಇನ್ನೂ ಹೆಚ್ಚಿಗೆ ಇವತ್ತು ಮಾಡೋರೆ. ಅದಕ್ಕೆ ನಮ್ಮ ಎಸ್ ಸಮಾಜ ಪತಿಯಿಂದ ಮುಂದಿನ ನಮ್ಮ ಯುವಕ ನಾಯಕರು ಅದಕ್ಕೆ ಉಮೇಶ್ ಅವರಿಗೆ ನಾವು ಸಮಾಜದಿಂದ ಮುಂದೆ ಒಳ್ಳೆಯದಾಗಲಿ ಅಂತ ಹೇಳಿ ತಗೊಳ್ಳಿ ಸರ್. ಇದು ಏನೋ ಎಲ್ಲರ ಆಶೀರ್ವಾದ ಸಹಕಾರ ಇದ್ದರೆ ಏನು ಬೇಕು ಮಾಡ್ಬೋದು. ಏನು ಆಗ್ತಿರೋದ್ರ ಕಡೆ ಪ್ರೀತಿ ವಿಶ್ವಾಸ ಇದೆಯಲ್ಲ ಅಷ್ಟೇ ಸಾಕು.